ಶಂಕರ, ಆ ಕಾಳಮ್ಮನ ಹತ್ರ ಸಾಲ ಕೇಳಕ್ ಹೋಗಿದ್ವಿ. ಶಂಕರಣ್ಣ, ಆ ಕಾಳಮ್ಮ ಸಾಲ ಕೊಡಲ್ಲ ಅಂತ ಬೈದ್ಬಿಟ್ಲು. ಆದ್ರೆ ಅವ್ರ ಮಗಳು ಸಾಲ ಕೊಡ್ತೀನಿ ಅಂತ ಒಪ್ಕೊಂಡಳೆ. ನೀನ್ ಜಾಮೀನ್ ಕೊಟ್ರೆ ಅವ್ರು ಸಾಲ ಕೊಡ್ತಾರಂತೆ. ಹೌದು ಶಂಕರಣ್ಣ, ನೀನ್ ಜಾಮೀನ್ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಮಕ್ಕಳು ಉಪವಾಸ ಸಾಯ್ಬೇಕಾಗುತ್ತೆ ಅಷ್ಟೇ. ನೋಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಗಿದ್ರೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಬನ್ನಿ ಹೋಗೋಣ. ಆ ಶಂಕರನ್ನ ಕರ್ಕೊಂಡ್ ಬಂದ್ರು. ಶಂಕರ, ನಿನಗೆ ವಯಸ್ಸಾಯ್ತು, ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಶೂನಿಕ್ಕಿ ಕ್ಲೀನ್ ಮಾಡೋಕೆ ಹೊಸ ನಾಯಿನ ಅಪಾಯಿಂಟ್ ಮಾಡ್ಕೊತಾ ಇದ್ದೀನಿ. ಅದರ ಹೆಸರು ಶಂಕರ ಕಣೋ. ಯಾರು ಇವನು? ಯಾವ ಮಾಮ ಇವನು? ಓಹೋ, ಸಾಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿ ಮಗ, ನಿಗರ್ಕರ್. ಒಳ್ಳೆ ಗುಜರಿಗೆ ಹಾಕೋ ಆಟೋ ತರ ಶೆಡ್ ಆಗ್ಬಿಟ್ಟಿದಾನಲ್ಲ ಮಾಮ. ನಿಗರಕ್ ಹೇಳಿಗ ಇನ್ನೆಂಥ ಬಂಡ ಜನ್ಮ ಇರ್ಬೇಕು. ಏನ್ ಮಾಮ, ಮಾಯಮ್ಮ, ಹುಲಿ ತರ ಎಗದಾಡ್ತಿದ್ದವನು ಒಳ್ಳೆ ಇಲಿ ತರ ಆಗ್ಬಿಟ್ಟಿದಾನಲ್ಲ. ಏನೋ ಅಂದಿದೆ ಅವತ್ತು, ಪ್ರಾಣ ಹೋದ್ರೂ ನನ್ನ ಮುಂದೆ ಕೈ ಚಾಚಲ್ಲ ಅಂತಲ್ಲ. ಎಲ್ಲ ಹೋಯ್ತು ಆ ಗಾಂಚಲಿ. ಗೊತ್ತಾಯ್ತೇನೋ ಲೈಫ್ ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ. ಈ ಭಿಕಾರಿಗಳೆಲ್ಲ ಮನೆ ಸುಟ್ಟೋಯ್ತು ಮನೆ ಸುಟ್ಟೋಯ್ತು ಅಂತ ಬಡ್ಕೋತಿದ್ದಾರೆ. ಅವ್ರಿಗೆಲ್ಲ ದುಡ್ಡು ಬೇಕಂತೆ, ಬಿಸಾಕ್ತೀನಿ. ಆದ್ರೆ ನೀನ್ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೋಬೇಕು. ಆಗುತ್ತಾ ಮಾಮ? ಇದ್ರಲ್ಲಿ ಏನ್ ಬಂದಿದೆ ಗೊತ್ತಾ? ಇಷ್ಟು ಜನಕ್ಕೂ ಕೊಡೋ ದುಡ್ಡುಗಳ ಜವಾಬ್ದಾರಿ ನಿನಗೆ ಸೇರಿದ್ದು. ಕರೆಕ್ಟ್ ಆಗಿ 30 ದಿವಸಕ್ಕೆ ಬಡ್ಡಿ ಸಮೇತ ವಾಪಸ್ ತಂದು ಕೊಟ್ಟು ಬಿಡ್ಬೇಕು. ಅಕಸ್ಮಾತ್ ನಿನ್ನ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀನು ನಮ್ಮ ಮೇಡಮನ್ಗೆ ಗುಲಾಮನಾಗಿದ್ದು ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲಸ ಅಂದ್ರೆ 8 ಗಂಟೆಗಳು ಗೌರ್ಮೆಂಟ್ ಡ್ಯೂಟಿ ಅಲ್ಲ, 24 ಗಂಟೆ ನಾವು ಇಲ್ಲೇ ಬಿದ್ದಿರ್ಬೇಕು. ನಮ್ಮ ಮೇಡಮ್ಮು ಕಾಲ್ನಾಗ್ ತೋರಿಸಿದ್ ನಾವು ನಿನ್ ಕೈನಾಗ್ ಮಾಡ್ಬೇಕು. ಅವ್ರು ಬಟ್ಟೆ ಒಗಿಬೇಕು, ಅವ್ರ ಬೂಟ್ಗೆ ಪಾಲಿಸ್ ಹಾಕ್ಬೇಕು, ಅವ್ರು ಕ್ಯಾಕರ್ಸಿ ತುಬಕ್ಕಂತ ಕೂತ್ರೆ ಪ್ರಸಾದ ಅಂತ ಉಗಿಸ್ಕೋಬೇಕು. ಮೇಟ ನೋಡ್ರೆ ಒಡಿಸ್ಕೋಬೇಕು. ಯೋದ್ರ ಉತ್ತರ ಕೊಡಂಗಿಲ್ಲ. ಹೊಟ್ಟೆ ಕೆಟ್ಟೆ ಅಷ್ಟನ್ನು ಅದರಲ್ಲಿ ಬರ್ದೈತೆ. ಓಕೆ ಅನ್ನೋದಾದ್ರೆ ಬಂದು ಸೈನ್ ಮಾಡು. ನಮಗೋಸ್ಕರ ನೀನು ಅವಳ ಜೀತ ಮಾಡ್ಬೇಕಾ? ಗಂಜಿ ಕುಡ್ಕೊಂಡ್ ಬರ್ತಾನ. ಈಗಲೇ ಹಿಂಗ್ ಮಾತಾಡೋಳು ಅಕಸ್ಮಾತ್ ಒಂದ್ ತಿಂಗಳು ವಾಪಸ್ ಕೊಡ್ತಾ ಇದ್ರೆ ಸುಮ್ಮನೆ ಬಿಡ್ತಾಳ? ನಿನ್ನನ್ನು ಮುಟ್ಟಿ ಹುರಿದು ಹಾಕ್ಬಿಟ್ಟಾಳೆ. ದಯವಿಟ್ಟು ಒಪ್ಕೋಬೇಡ ಶಂಕರ. ದಯವಿಟ್ಟು ಸುಮ್ಮನೆ ಇರ್ತೀರಾ? ಹುಚ್ಚಿರ್ತ ಆಲೋಚನೆ ಮಾತಾಡ್ಬೇಡ್ರು. ಆ ಮಕ್ಕಳಿಗೆ ಮುಖ ನೋಡ್ರು, ಆ ಹೆಂಗಸರಿಗೆ ಮುಖ ನೋಡ್ರು. ಹೊಟ್ಟೆಗೆ ಹಿಟ್ಟಿಲ್ಲ, ತಲೆ ಮೇಲೆ ಸೂರಿಲ್ಲ. ಅದಕ್ಕಿಲ್ಲ ಹೆಚ್ಚಿನ ನನಗೆ ಅವಮಾನ. ನಿಮ್ಗಳಿಗೆಲ್ಲ ಒಳ್ಳೇದಾಗತ್ತೆ, ನನ್ಗೆ ಏನ್ ಬೇಕಾಗ್ಲಿ ಬಿಡ್ರು. ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಮಾಮ, ಒಟ್ಟು 30 ಲಕ್ಷ ಇದೆ. ಕಣ್ಣು ಮುಚ್ಚಿ ಕಣ್ ತೆರೆಯೋದ್ರಲ್ಲಿ ಆಗಬಾರದೆಲ್ಲ ಆಗೋಯ್ತು. ಅಕ್ಕನ್ ಚೆನ್ನಾಗಿ ನೋಡ್ಕೊಂತೀವಿ ಅಂತ ನಿಮಗೆ ಮಾತು ಕೊಟ್ಟಿದ್ವಿ. ಅದನ್ನ ನಮ್ಮ ಕೈಲಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ದಯವಿಟ್ಟು ಕ್ಷಮಿಸಿ ಭಾವ. ಶಂಕರ್, ಗೀತಾ ಎಲ್ಲ ಹೇಳಿದ್ಲು. ಇದ್ರಲ್ಲಿ ನಿಮ್ ತಪ್ಪೇನಿದೆ? ಎಲ್ಲ ಬ್ಯಾಡ್ ಟೈಮ್ ಅಷ್ಟೇ. ಗೀತಾ ಈ ಊರ್ ಬಿಟ್ಟು ಬೇರೆಲ್ಲೂ ಹೋದವಳಲ್ಲ. ಅಂತದ್ರಲ್ಲಿ ಯಾವುದೋ ಹೊರದೇಶ ಹೊಂದ್ಕೊತಾಳ. ಜೊತೆಗೆ ನಾನಿರ್ತೀನಲ್ವತ್ತೆ.
ನೋಡಿ, ನೀವ್ ಏನು ಯೋಚನೆ ಮಾಡಬೇಡಿ. ಗೀತಾ ಇಲ್ಲೇ ಇದ್ರೆ ಅವಳಿಗೆ ಹಳೆ ನೆನಪು ಮತ್ತೆ ಮತ್ತೆ ಅವಳನ್ನ ಕಾಡ್ತಾ ಇರುತ್ತೆ. ಅದೇ ಜಾಗ ಬದಲಾದ್ರೆ ಅವಳ ನೋವನ್ನೆಲ್ಲ ಮರೆತು ಮೊದ್ಲಿನ ತರ ನಗ್ನಗ್ತಾನೆ ಇರ್ಬೋದು. ಹೋಗ್ಬಿಟ್ಟು ಬರ್ತೀನಮ್ಮ, ಹೋಗ್ಬಿಟ್ಟು ಬಾ. ಅಯ್ಯೋ ಬರ ಬರ ಓ ಆಹಾ ಆಹಾ ಮುದ್ಕೆ ಇವಳು ಯಾಕೆ ನಿನ್ ಜೊತೆ ಇಟ್ಕೊಂಡಿದ್ಯಾ? ನಿನಗೂ ಇವಳಿಗೆ ಏನೇ ಸಂಬಂಧ? ಅದನ್ ಕೇಳಕ್ ನೀನ್ ಯಾವನೋ? ನಾನು ಅವಳ ಮಾವ. ಮುಚ್ಚ ಬಾಯಿ. ಅದಕ್ಕೆ ನನ್ನ ಮಗನೇ ಅರ್ಧ ರಾತ್ರಿ ಈ ಹುಡುಗಿನ ಮನೆಯಿಂದ ಹೊರಗಾಕಿ ಈಗ ದೊಡ್ಡದಾಗಿ ಸಂಬಂಧ ಮಾತಾಡಕ್ ಬಂದಿದ್ಯಾ? ನಮಗೆ ಆವಾಜು ಆ ಜೋರ ಕೆಮ್ಮಿದ್ರೆ ಈಗಲೇ ಸತ್ತೋಗಿದ್ಯಾ? ನಮಗೆ ಆವಾಜು ಗೌರೆ ಲೇ ಗೌರೆ, ನಿನ್ನಿಂದ ಯಾವ್ದೋ ಹಳೆ ಡಬ್ಬ ಮುದ್ಕಿರ್ತಿರ್ ಕೈಲೆಲ್ಲ ಬಯಸ್ಕೊಳಂಗ ಆಗೋಯ್ತಲ್ಲ. ಲೇ ಈ ಮುದ್ಕಿ ನಂಬೇಡ ಹೇಳ. ನಿನ್ನಂತ ಮುದ್ದಾದ ಹುಡುಗಿರ್ನ ಇಮಿಡಿಯೇಟ್ ಆಗಿ ಬಾಂಬೆಗೆ ಪಾರ್ಸಲ್ ಮಾಡೋ ಅವಳೇ ಏಜೆಂಟಿದಂಗ ಅವಳು. ಆ ಮುಖ ನೋಡು ಹಳೆ ಜಗನ್ಮೋಹಿನಿ ಕಂಡಾಲ ದಾಟಿದ್ದಂಗ ಅವಳೆ. ಅಯ್ಯೋ ಅಯ್ಯೋ ಪಾಪಿ ಮುಂಡೆ ಮಗನೇ, ಈ ದಿಕ್ಕಿಲ್ದೆ ಇರೋ ಮುದುಕಿಗೆ ದಿಕ್ಕಾಗಿರ್ಲಿ ಅಂತ ಈ ಮಗುನ ನನ್ ಮೊಮ್ಮಗಳಿಗಿಂತ ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ಇಂತ ಕೆಟ್ಟ ಮಾತಾಡ್ತಿದ್ದಿಲ್ಲ, ನಿನ್ ನಾಲ್ಗೆ ಸೇದೋಗೋ. ಕಂಡೋರ್ ಮಕ್ಕಳನ್ನ ಕರ್ಕೊಂಬಂದ್ ಸಾಕೋದಕ್ಕೆ ನೀನೇ ಅವಳೆ ಮಕ್ಕಳ ಕಳ್ಳಿ. ಅಯ್ಯಯ್ಯೋ, ಬೋರ್ಡ್ ಹಾಕೊಂಡು ವ್ಯಾಪಾರ ಮಾಡ್ತಾವಳಲ್ಲಪ್ಪ, ಏನ್ ಕಾಲ ಬಂತಯ್ಯೋ. ಇಂತ ಗರ್ವಾಲಿನ ಇನ್ನು ಏರಿಯಾದಲ್ಲಿ ಇಟ್ಕೊಂಡಿದ್ರಲ್ಲ ಶಾಂತಮ್ಮ ಹೆಣ್ಣಿನ ವ್ಯಾಪಾರಿಗಳು. ಗೌರಿ, ಈ ಪಟ್ರೋಳಿ ಮುದುಕಿನ ನಂಬೇಡ. ಬಾ ಮನೆ ಬಾ. ಕೈ ಬಿಡು, ಸರಿಯಾಗೋದು. ಅದು ಹಣ್ಣಿನ ವ್ಯಾಪಾರಿಗಳು. ಯಾವಾಗ ನೋಡಿದ್ರು ಕಚ್ಚಡ ಯೋಚನೆಗಳೇ ಮಾಡ್ತಿರ್ತೀಯ. ಹೌದು, ನಾನು ಕಚ್ಚಡ ನಾಯಿ ಲುಚ್ಚ ಲೋಫರು ಬೀದಿಲಿರ್ತೀನಿ. ರಾತ್ರಿ ಹೊತ್ತು ಹೇಳ್ಕೊತೀನಿ, ಹಗಲು ಹೊತ್ತು ಹೇಳಲ್ಲ ಅಷ್ಟೇ. ನಿನ್ ಕೈ ಮುಗಿತೀನಿ, ಮರ್ಯಾದೆಗೆ ಇಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ಶಂಕರನ್ ಕರಿಬೇಕಾಗುತ್ತೆ. ಯಾವ ನಮ್ ಶಂಕರ? ಅವನಿನ್ ಪಂಡ್ರ ಹಿಂಗ ಅವನ ಶಂಕರ ನನ್ಗೇನೆ. ನಾನು ಯಾರಿಗೂ ಎದುರೋದಿಲ್ಲ ನೋಡು. ನಿಮ್ಮಮ್ಮ ಊರಿಂದ ಲೆಟರ್ ಬರೆದವಳೆ, ಅವಳ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತಂದು ಅದೇ ನೀರಲ್ಲಿ ಸ್ನಾನ ಮಾಡಕ್ ಮುಂಚೆ ನೀನ್ ಮನೆಗೆ ಬಂದ್ಬಿಡ್ಬೇಕು. ಆಗಲ್ಲ ಆಗಲ್ಲ ಆಗಲ್ಲ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬಾಜಿ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಮುತ್ತು ಶಂಕರ, 30 ದಿವಸದ ವಾಯ್ದೆ ಮುಗ್ದಾಯ್ತು, ಅಕ್ಕ ಕರಿತಾರ ಬಾ. ಬಾರೋ ಬಾ. ಅವತ್ತು ನೀನ್ ಏನಂದೆ? ನನ್ನ ಮೈ ಮುಟ್ಟಿದ್ರೆ ಅಸಹ್ಯ ಆಗುತ್ತೆ, ನಾನು ರೇಪ್ ಮಾಡಕ್ಕೂ ಲಾಯಕ್ಕಿಲ್ಲ ಅಂದ್ಯಲ್ಲ. ಈಗ ನೋಡೋಣ ನೀನೆಷ್ಟು ಪ್ಯೂರ್ ಅಂತ. ತಗೊಳ್ಳೋ ಎಣ್ಣೆನ. ಗಂಡು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತಿಲ್ಲ. ಈಗ ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಮಾಡ್ತಾಳೆ ಅಂತ ನಾನ್ ತೋರಿಸ್ತೀನಿ. ನೀನು ದುಡ್ಡು ಕೊಡಕ್ಕಾಗದೆ ಗುಲಾಮ ಆಗೋದಲ್ಲ, ಲೈಫ್ ಲಾಂಗ್ ನನ್ನ ಹಿಂದೆ ಜೊಲ್ಲು ಸುರಿಸ್ಕೊಂಡು ಗುಲಾಮ ಆಗ್ಬೇಕು. ಮಾಡೋ ಮಸಾಜ್, ಹಾಕೋ ಎಣ್ಣೆನ. ಕರೆಂಟ್ ಹೋಗಿದೆ.